ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ತುಮಕೂರು ಸಾರ್ವಜನಿಕರಿಗೂ ಮತ್ತು ಇಡೀ ಕರ್ನಾಟಕ ರಾಜ್ಯದ ಜನರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಸೊ ನಮಗೆ 27ನೇ ತಾರೀಕಿನ ಗಣೇಶ ಚತುರ್ಥಿ ಮತ್ತು 5ನೇ ತಾರೀಕಿನ ಈದ್ ಮಿಲಾದ್. ಈ ಗಣೇಶ ಚತುರ್ಥಿ ದಿನ ಏನು ನಾವು ಗಣೇಶಗಳು ಕುಳ್ಳಿಸ್ತಾ ಇದ್ದೀವಿ, ಅದು ವಿಸರ್ಜನೆ ಕಾರ್ಯಕ್ರಮಗಳು ಇವೆಲ್ಲ ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದಾವೆ. ಅದರ ಸಲುವಾಗಿ ನಾವು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ ಸಾರ್ವಜನಿಕರಿಗೆ. ಈಗಾಗಲೇ ಪೀಸ್ ಕಮಿಟಿ ಮೀಟಿಂಗ್ಸ್ ಮತ್ತು ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಮೀಟಿಂಗ್ಸ್ ಮತ್ತು ಈ ಫ್ಲೆಕ್ಸೀಸು, ಪ್ರಿಂಟರ್ಸು ಮತ್ತು ಈ ಸೌಂಡ್ ಸ್ಪೀಕರ್ಸ್ ಅಳವಡಿಸುವಾಗ್ತಾ ಇರುವಂಥ ಶಾಪ್ಗಳವ್ರ ಜೊತೆ ಈಗಾಗಲೇ ಭೇಟಿ ನೀಡಿ ಅವರಿಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅದೆಲ್ಲ ಕೊಡಲಾಗಿದೆ. ಸೊ ಈ ಡೀಟೇಲ್ಸ್ ಬಗ್ಗೆ ನಿಮಗೆ ಹೇಳಬೇಕಾಗಿದ್ದರೆ, ತುಮಕೂರು ಜಿಲ್ಲೆಯಲ್ಲಿ ಸುಮಾರು 2796 ಗಣೇಶಗಳು ಇಡ್ತಾ ಇದ್ದಾರೆ ಈ ವರ್ಷ. ಇದು ಸದ್ಯಕ್ಕೆ ನಮ್ಮ ಹತ್ರ ಇರುವ ಮಾಹಿತಿ. ಇವತ್ತು ಸಾಯಂಕಾಲ ಒಳಗಡೆ ಇನ್ನೂ ಹೆಚ್ಚು ಏನಾದರೂ ಇಟ್ಟರೆ ಅದನ್ನು ಸಹ ನಾವೆಲ್ಲ ರಿಜಿಸ್ಟ್ರೇಷನ್ ಮಾಡಿಸಿ ಅವರಿಗೆ ನಾವು ತಿಳುವಳಿಕೆಗಳನ್ನು ನೀಡಲಾಗುತ್ತೆ. ಆ್ಯಂಡ್ ಇನ್ನೊಂದು, ನಮ್ಮ ಪೊಲೀಸ್ ಕಡೆಯಿಂದ ಮುಖ್ಯವಾಗಿ ಈ ಸತಿ ನಾವು ಮಾಡ್ತಾ ಇರೋದೇನೆಂದರೆ, ಪ್ರತಿಯೊಂದು ಗಣೇಶಕ್ಕೆ ಒಬ್ಬ ಕಾನ್ಸ್ಟೇಬಲ್ನು ನೇಮಕ ಮಾಡಲಾಗುತ್ತೆ. ಮುಖ್ಯವಾಗಿ ಅವರು ಗಣೇಶ ಇಟ್ಟಿರೋ ದಿನದಿಂದ ಮಧ್ಯದಲ್ಲಿ ನಡೆಯಿರೋ ಕಾರ್ಯಕ್ರಮಗಳು ಮತ್ತು ವಿಸರ್ಜನಾ ದಿನ ಏನೇನು ನಡೆಯಬೇಕು ಇದೆಲ್ಲ ಅವರು ನೋಡ್ಕೊಳ್ತಾರೆ. ಆ್ಯಂಡ್ ಯಾವುದೇ ಗಣೇಶ ಒಂಟಿಯಾಗಿ ಹೋಗಂಗಿಲ್ಲ. ಸೊ ಪ್ರತಿಯೊಂದು ಗಣೇಶ ಪೊಲೀಸರ ಸೂಪರ್ವಿಷನಲ್ಲೇ ಹೋಗಲೇಬೇಕು ಅಂತ ನಾವೆಲ್ಲ ನಮ್ಮ ಪೊಲೀಸ್ ಫೋರ್ಸ್ಗೇನು ಸಾರ್ವಜನಿಕರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ. ಮುಖ್ಯವಾಗಿ ನಮಗೆ 3ನೇ ದಿನ ಹೆಚ್ಚು ವಿಸರ್ಜನೆಗಳಿದ್ದಾವೆ, 697. 5ನೇ ದಿನ 679 ಆ್ಯಂಡ್ 9ನೇ ದಿನ 365 ಇಮರ್ಷನ್ಸ್ ಇದ್ದಾವೆ. ಇವು ಮುಖ್ಯವಾಗಿ ನಮಗೆ ಆಗ್ಬೋದು. ಆ್ಯಂಡ್ 10ನೇ ದಿನ ಏನು ಈದ್ ಹಬ್ಬ ಇದೆ, ಆ ದಿನ ಗಣೇಶಗಳು ಯಾವುದು ವಿಸರ್ಜನೆ ಆಗ್ತಾ ಇಲ್ಲ ಅಂತ ನಮಗೆ ಇರುವ ಮಾಹಿತಿ. ಸೊ ಅದರ ಪ್ರಕಾರನೇ ನಾವು ಬಂದೋಬಸ್ತ್ ಅರೇಂಜ್ಮೆಂಟ್ಸು ಮಾಡಲಾಗ್ತಾಯಿದೆ. ಆ್ಯಂಡ್ ಈ ಎಸ್ಪೆಷಲಿ ಈ ಪ್ರಿಂಟರ್ಸ್ ಆ್ಯಂಡ್ ಫ್ಲೆಕ್ಸೀಸ್ ಅವ್ರ ಜೊತೆ ಮೀಟಿಂಗ್ ಮಾಡಲಾಗಿದೆ. ಅವರು ಏನೇ ಫ್ಲೆಕ್ಸಿ ಕಂಟೆಂಟ್ ಪ್ರಿಂಟ್ ಮಾಡುವಾಗೂ ಸಹ ಪರ್ಮಿಷನ್ ತೊಗೊಂಡು, ಆರ್ಗನೈಸರ್ ಪರ್ಮಿಷನ್ ತೊಗೊಂಡು ಲೋಕಲ್ ಬಾಡಿಯಿಂದ ಅಥವಾ ಕಾರ್ಪೊರೇಷನಿಂದ ಇಲ್ಲಾಂದರೆ ಗ್ರಾಮ ಪಂಚಾಯತಿಂದ ಪರ್ಮಿಷನ್ ತೊಗೊಂಡು ಹಾಕಬೇಕಾಗುತ್ತೆ. ಅದರಲ್ಲಿ ಹಾಕ್ತಾ ಇರುವ ಕಂಟೆಂಟ್ ಸಹ ಒಂದು ಸಾರಿ ಪೊಲೀಸರು ಮತ್ತು ಲೋಕಲ್ ಬಾಡಿಯಿಂದ ಅಪ್ರೂವ್ ಮಾಡಿಸ್ಕೊಂಡು ಅವರು ಹಾಕೋಬೇಕಾಗುತ್ತೆ. ಆ್ಯಂಡ್ DJ ವಿಚಾರವಾಗಿ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ನಮ್ಮ ಹೈಕೋರ್ಟ್ಸ್ ಆ್ಯಂಡ್ ಸುಪ್ರೀಂ ಕೋರ್ಟ್ಸ್ ಎರಡು ಕಡೆಯಿಂದ ಡೈರೆಕ್ಷನ್ಸ್ ಬಂದಿದ್ದಾವೆ, ಯಾವುದೇ ಕಾರಣಕ್ಕೆ DJಸ್ನ ಅಲೋ ಮಾಡಬಾರ್ದು ಅಂತ. ಸೊ ಆ ಡೈರೆಕ್ಷನ್ಸ್ ಹಿನ್ನೆಲೆಯಲ್ಲೇ ನಾವು ಯಾವುದೇ DJಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಯಾರಾದರೂ ಹಾಕಿದರೆ ಅವ್ರ ಮೇಲೆ ಇಮ್ಮಿಡಿಯೇಟಾಗಿ FIR ಮಾಡಲಾಗುತ್ತೆ. ಆ್ಯಂಡ್ ಆ ಪರ್ಟಿಕ್ಯುಲರ್ DJ ಸಿಸ್ಟಮ್ಸ್ ಏನಿದ್ದಾವೆ ಅವು ಸೀಸ್ ಮಾಡಲಾಗುತ್ತೆ. ಸೊ ಈಗಾಗಲೇ ಮೊನ್ನೆ ರೀಸೆಂಟ್ಲಿ ಮತ್ತೊಂದು ಹೈಕೋರ್ಟ್ ಆದೇಶ ಬಂದಿದೆ ನಮಗೆ. ಬ್ಯಾಂಗ್ಳೂರಲ್ಲಿ ಒಬ್ಬರು ಹೈಕೋರ್ಟಿಗೆ ಅದು ಬ್ಯಾನ್ ತೆರವುಗೊಳಿಸಬೇಕು ಅಂತ ಪಿಟಿಷನ್ ಹಾಕುವಾಗ ಯಾವುದೇ ಕಾರಣಕ್ಕೆ ತೆರವುಗೊಳಿಸಲ್ಲ, DJ ಬ್ಯಾನ್ ಅಂತ ಮಾನ್ಯ ಉಚ್ಚ ನ್ಯಾಯಾಲಯದಿಂದಲೂ ಸಹ ಮತ್ತೊಂದು ಆದೇಶ ಹೊರಡಿಸಿದೆ. ಸೊ ಆ ಆದೇಶ ಪ್ರಕಾರನೇ ನಾವು DJ ಯಾವ ಕಾರಣಕ್ಕೂ ಬಿಡ್ತಾ ಇಲ್ಲ. ಸೊ ಆಗಿರೋದ್ರಿಂದ ಯಾರೇ ಆಗಲಿ DJನ ಬಳಸಬಾರದು. ಆ್ಯಂಡ್ ನಮಗೆ ತುಮಕೂರು ಜಿಲ್ಲೆಯಲ್ಲಿ ಕೆಲವು ಮುಖ್ಯ ವಿಶೇಷವಾದಂಥ ಗಣೇಶಗಳಿದ್ದಾವೆ. ಅವು ಮೆಜಾರಿಟಿ ಆಫ್ ದ ಗಣೇಶಗಳು ನಮಗೆ 5ನೇ ತಾರೀಕಿನ ತಿಪ್ಟೂರಲ್ಲಿ, 15ನೇ ದಿನ ತುಮಕೂರು ಮತ್ತು ಶಿರಾ. ಅದಕ್ಕೂ ನೆಕ್ಸ್ಟ್ ಡೇ ಕೆಲವು ವಿದ್ಯಾಗಣಪತಿ ಶಿರಾ. ಆಮೇಲೆ ತಿಪ್ಟೂರಿನಲ್ಲಿ 100ನೇ ದಿನ ಸತ್ಯಗಣಪತಿ. ಆ್ಯಂಡ್ ಅದೇ ಥರ ಹಿಂದೂ ಮಹಾಗಣಪತಿಗಳು ಎಲ್ಲೆಲ್ಲಿ ಆಗ್ತಾ ಇದ್ದಾವೆ ಅದರಲ್ಲಿ ಎಲ್ಲನೂ ಸಹ ನಾವು ಸೂಕ್ಷ್ಮವಾಗಿ ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಮಾಡಲಾಗಿದೆ. ಸೊ ಪ್ರತಿಯೊಂದು ಗಣೇಶಕ್ಕೂ ಒಂದು ಸಿಬ್ಬಂದಿನ ನೇಮಕ ಮಾಡಲಾಗುತ್ತೆ. ಅವರು ಏನೇ ಕಾರ್ಯಕ್ರಮ ಮಾಡಬೇಕು, ಏನೇ ಗಣೇಶನ ಕುಂಡಿಸಬೇಕು, ವಿಸರ್ಜನೆ ಮಾಡಬೇಕು ಅಂದರೆ ಪೊಲೀಸರ ಜೊತೆ ಸಂಪರ್ಕ ಇಟ್ಕೊಂಡು ಪೊಲೀಸ್ ಸಮಕ್ಷದಲ್ಲೇ ಬಂದೋಬಸ್ತಿನಲ್ಲೇ ಅವರು ಮಾಡ್ಕೋಬೇಕಾಗುತ್ತೆ. ಅವರು ಈಗ ಏನೋ ರೀತಿ ರಿವಾಜು ಹಳೆ ಕಾಲದಲ್ಲಿ ಮಾಡ್ತಾ ಇದ್ದಾರೆ, ಅವರು ಮಾಡ್ಬೋದು, ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೂ ಸಹ ನಾವು ವಾಚ್ ಮಾಡಿಕೊಂಡು ಗಣೇಶ ಬಂದೋಬಸ್ತು ಕೊಳ್ಳಲಾಗುತ್ತೆ. ಸೊ ಇಡೀ ತುಮಕೂರಲ್ಲಿ ಮುಖ್ಯವಾಗಿ ನಾವು ಒಂದು ಅತಿ ಸೂಕ್ಷ್ಮ ಮೇಯ್ನ್ ಕ್ಯಾಟಗರಿಯಲ್ಲಿ
ಸುಮಾರು ಒಂದು 126 ಗಣೇಶ ಅತಿ ಸೂಕ್ಷ್ಮ ಅಂತ ನೇಮಕ ಮಾಡಲಾಗಿದೆ. ಅದರಲ್ಲಿ 97 ನಮಗೆ ಮಸೀದು ಮತ್ತು ಚರ್ಚ್ ಮುಂದುಗಡೆ ಪಾಸ್ ಆಗುವಂಥವು. ಮಿಕ್ಕಿದವು ಮಿಶ್ರಿತ ಮನೆಗಳು ಇರುವಂಥ ಜಾಗದಲ್ಲಿ ಪಾಸ್ ಆಗುವಂಥವು ನಾವು ಸೂಕ್ಷ್ಮ ಅಂತ ನೇಮಕ ಮಾಡಿದೆ. ಆ್ಯಂಡ್ ಕೆಲವು ಕಡೆ ಹೈವೇಸ್ ಹತ್ತಿರ ಪಾಸ್ ಆಗ್ತಾ ಇರುವು ಅಂಥವೂ ಸಹ ನಾವು ಸೂಕ್ಷ್ಮ ಅಂತಲೂ ನೇಮಕ ಮಾಡಲಾಗಿದೆ. ಆ್ಯಂಡ್ ಮಿಕ್ಕಿದ್ದು ಬೇರೆ ಬೇರೆ ವಿಚಾರಗಳಿರ್ತವೆ. ಕೆಲವು ಕಡೆ ಸಮಿತಿಗಳಲ್ಲೇ ಒಂದು ಒಗ್ಗಟ್ಟು ಇರದೇ ಗಲಭೆಗಳಿರ್ತವೆ. ಕೆಲವು ಕಡೆ ಊರಲ್ಲಿ 2-3 ಫ್ಯಾಕ್ಷನ್ಸ್ ಆಗಿ ಇದು ಆಗ್ತಾ ಇರ್ತವೆ. ಕೆಲವು ಕಡೆ ಕ್ಯಾಸ್ಟ್ ಲೈನ್ಸ್ನಲ್ಲಿ ಗಲಭೆಗಳಿರ್ತವೆ. ಇಂಥ ವಿಚಾರಗಳ ಹಳೆ ಹಿನ್ನೆಲೆ ಇರುವ ಎಲ್ಲ ಗಣೇಶಗಳನ್ನು ನಾವು ಸೂಕ್ಷ್ಮ ಅಂತಲೂ ನೇಮಕ ಮಾಡಿ ಅದರಲ್ಲಿ ಹೆಚ್ಚು ಭದ್ರತಾ, ಹೆಚ್ಚು ಗಮನ ಹರಿಸಿ ನಾವು ಬಂದೋಬಸ್ತು ಮಾಡಲಾಗ್ತಾಯಿದೆ. ಗಣೇಶ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ಒಳಗಡೆ ಅವರವರ ಕಾರ್ಯಕ್ರಮಗಳು ಮುಗಿಸ್ಕೋಬೇಕು. ಎಸ್ಪೆಷಲಿ ಈ ಸ್ಪೀಕರ್ಸ್ ಬಳಕೆಯೂ ಸಹ ಏನು ಅವರು ಡಿಸಿಬಲ್ ಒಳಗಡೆ ಅವರು ಸಣ್ಣ ಪುಟ್ಟದೇನಾದರೂ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಏನು ಯೂಸ್ ಮಾಡ್ತಾರೆ ಅದನ್ನು ಸಹ 6 to 10 ಒಳಗಡೆ ಮಾಡ್ಕೋಬೇಕು. ಆ್ಯಂಡ್ ಈ ಎಲ್ಲ ಕಡೆ ಜಿಲ್ಲಾಡಳಿತದಿಂದ ಕಲ್ಯಾಣಿಗಳು ಮಾಡಲಾಗಿದೆ. ಅದರಲ್ಲಿ ಮಾತ್ರ ಇಮರ್ಷನ್ ಮಾಡಬೇಕು. ಇವರು ತೊಗೊಂಡು ಹೋಗಿ ಕೆರೆಗಳಲ್ಲಿ, ನಾಲೆಗಳಲ್ಲಿ, ಕುಡಿಯೋ ನೀರು, ಈ ವ್ಯವಸಾಯಕ್ಕೆ ಬಳಸುವಂಥ ನೀರುಗಳಲ್ಲಿ ಗಣೇಶಗಳನ್ನ ವಿಸರ್ಜನೆ ಮಾಡಬಾರದು. ಪ್ರತಿಯೊಂದು ಈಗ ತುಮಕೂರು ಕಾರ್ಪೊರೇಷನ್ ಲಿಮಿಟ್ಸ್ನಲ್ಲಿ ಒಂದು 4 ಕಡೆ ಕಲ್ಯಾಣಿಗಳಿದ್ದಾವೆ. ಆ್ಯಂಡ್ ಕೆರೆಗಳಲ್ಲಿ ನೇಮಕ ಮಾಡಲಾಗಿರುವ ಕೆರೆಗಳಲ್ಲಿ ಇಮರ್ಷನ್ ಮಾಡಬೇಕು. ಸುಮಾರು ಒಂದು 10 ಕಡೆ ಇವರು ಕಾರ್ಪೊರೇಷನವರು ಸಣ್ಣ ಕಲ್ಯಾಣಿಗಳು ರೆಡಿ ಮಾಡಿದ್ದಾರೆ, ಅಲ್ಲಿ ಇವರು ಇಮರ್ಷನ್ ಮಾಡಬೇಕು. ಅದೇ ಥರ ಬೇರೆ ಬೇರೆ ತಾಲೂಕುಗಳನ್ನು ಸಹ ಪರ್ಟಿಕ್ಯುಲರ್ ಗುರುತಿಸಿರೋ ಜಾಗಗಳಲ್ಲಿ ಮಾತ್ರ ಇದು ಇಮರ್ಷನ್ ಮಾಡಬೇಕಾಗುತ್ತೆ. ಎಲ್ಲ ಕಡೆ ಒಂದೇ ಕಾನೂನು ಇರುತ್ತೆ. ಬಳಸಿರೋರ ಮೇಲೆ ಕಾನೂನು ಕ್ರಮ ಜರುಗುತ್ತೆ. ಆ್ಯಂಡ್ ಅದಕ್ಕೆ ಮುಂಚೆನೇ ಸಹ ನಮಗೆ ಮಾಹಿತಿ ಬಂದ ತಕ್ಷಣ ಅವು ಗಾಡಿಗಳು ಸಿಸ್ಟಮ್ಸ್ ಏನಿದೆ ಅವು ನಾವು ಸೀಸ್ ಮಾಡಲಾಗುತ್ತೆ.